ಸಿದ್ದರಾಮಯ್ಯರ ಬಗ್ಗೆ ಸಚಿವ ಭೈರತಿ ಸುರೇಶ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ರಾಜಕೀಯದಲ್ಲಿ ಯುಗಾಂತ್ಯ ಅನ್ನೋದೇ ಇಲ್ಲ, ಸಿದ್ದರಾಮಯ್ಯನವರ ಆಶೀರ್ವಾದ ನಮಗಿದೆ ಹೀಗಂತ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಸಿದ್ದರಾಮಯ್ಯರ ಬಗ್ಗೆ ಸಚಿವ ಭೈರತಿ ಸುರೇಶ್ ರಿಯಾಕ್ಷನ್. ಈ ರಾಜಕೀಯದಲ್ಲಿ ಯುಗಾಂತ್ಯ ಅನ್ನೋದಿಲ್ಲ, ಸಿದ್ದರಾಮಯ್ಯನವರ ಆಶೀರ್ವಾದ ನಮಗಿದೆ, ಭೈರತಿ ಸುರೇಶ್ ಅವರ ಮೇಲೆ ಸದಾ ಇರುತ್ತವೆ ಹೀಗಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಹೇಳಿದ್ರು ಅಂತ. ಸಿದ್ದರಾಮಯ್ಯ ಡಿ.ಕೆ. ನಮ್ಮ ಪಕ್ಷದ ಜೋಡೆತ್ತುಗಳು. 2028ಕ್ಕೂ ಇಬ್ಬರು ಜೊತೆಗೂಡಿ ಪಕ್ಷ ಅಧಿಕಾರಕ್ಕೆ ತರ್ತಾರೆ. ರಕ್ಷಣಾತ್ಮಕ ಹೇಳಿಕೆ. ದಾಖಲೆಯ ಪ್ರಮಾಣದಲ್ಲಿ ಸಿಎಂ ಆದವರು ಸಿದ್ದರಾಮಯ್ಯ. ಅರಸು ದಾಖಲೆಯನ್ನು ಮುರಿದವರು, ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು, 8 ವರ್ಷಗಳ ಕಾಲ ಅಹಿಂದ ನಾಯಕ, ರಾಜ್ಯವನ್ನು ಆಳದವರು. ಭೈರತಿ ಸುರೇಶು ಬಿಡದಿ ವಿಚಾರನ ಮಾತ್ರ ಹೇಳಿ ಮುಗಿಸ್ಲಿಲ್ಲ, ಬದಲಾಗಿ ಅದನ್ನೇ ಮುಂದುವರಿಸ್ತಾ ಹೇಳ್ತಾರೆ, ಸಿದ್ದರಾಮಯ್ಯನವರಂತಹ ಮಾಜಿ ಮುಖ್ಯಮಂತ್ರಿಗಳ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತೆ. ಡಿ.ಕೆ. ಮತ್ತು ಸಿದ್ದು ನಡುವೆ ಯಾವ ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲ. 2028ರಲ್ಲೂ ಕೂಡ ಇದೇ ಜೋಡತ್ತುಗಳ ನೇತೃತ್ವದಲ್ಲಿ ಎಲೆಕ್ಷನ್ ಆಗುತ್ತೆ, ಅಧಿಕಾರಕ್ಕೆ ತರ್ತಾರೆ ಅಂತ ಹೇಳಿ ಭೈರತಿ ಸುರೇಶ್ ಅವರು ತನ್ನ ಸ್ಟೇಟ್ಮೆಂಟ್ ಅನ್ನು ಮುಂದುವರಿಸ್ತಾರೆ. ಕೇಳಿಸ್ಕೊಂಡು ಬರೋಣ. ಸರ್, ಈಗ ಪದತ್ಯಾಗದ ಬಳಿಕ ಸಿದ್ದರಾಮಯ್ಯನವರ ಯುಗಾಂತ್ಯ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸರ್. ಯಾವ ಯುಗ ಅಂತ ರೀ? ರಾಜಕೀಯದಲ್ಲಿ ಯುಗಾಂತ್ಯನೂ ಇಲ್ಲ, ಯುಗ ಸ್ಟಾರ್ಟ್ ಆಗೋದು ಇಲ್ಲ. ಈಗ ಸಾಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಸಿದ್ದರಾಮಯ್ಯನವರ ಒಂದು ಆಶೀರ್ವಾದ ನಮಗಿದೆ, ನಾವು ಜೊತೆಯಲ್ಲೇ ರಾಜಕೀಯ ಮಾಡೋದು. ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆದಾಗಿಂದನೂ ಹೇಳ್ತಾ ಇದ್ದೀನಿ, ನಾನು ಸಿದ್ದರಾಮಯ್ಯ ಸಾಹೇಬರಾಗಲಿ, ಡಿ.ಕೆ. ಶಿವಕುಮಾರ್ ಆಗಲಿ, ನಮ್ಮ ಪಕ್ಷದ ಒಂದು ಜೋಡಿ ಎತ್ತಿನ ಪ್ರಕಾರ, ಜೋಡಿ ಎತ್ತುಗಳು ಯಾವ ಥರ ದುಡಿತದೆ ಆ ಥರ ದುಡಿದು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ತಗೊಂಬಂದಿರೋದು ಇದೇ ಮತ್ತೆ ರಿಪೀಟ್ ಆಗ್ತದೆ. 2028ಕ್ಕೂ ಸಹ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಜೊತೆಗೂಡಿ ಕಾಂಗ್ರೆಸ್ ಪಕ್ಷವನ್ನು. ಸಿದ್ದರಾಮಯ್ಯನವ್ರಿಗೆ ಏನು ಪೊಸಿಷನ್ ಸರ್ ಮತ್ತೆ ನೆಕ್ಸ್ಟು ಅಂತ? ಈಗ CWC ಮೆಂಬರ್ ಇದ್ದಾರೆ. ಈ CWC ಮೆಂಬರ್ ಅನ್ನೋದು ಭಾಳ ಪ್ರತಿಷ್ಠಿತವಾದ ಒಂದು ಜಾಗ. ಅದರಲ್ಲಿ ನಮ್ಮ ಮೇರು ನಾಯಕರಾದ ಖರ್ಗೆ ಸಾಹೇಬ್ ಇದ್ದಾರೆ, ಮೇಡಮ್ ಸೋನಿಯಾ ಮೇಡಮ್ ಇದ್ದಾರೆ, ನಮ್ಮ ರಾಹುಲ್ ಗಾಂಧಿ ಸರ್ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ. CWC ಮೆಂಬರ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅಲ್ಲಿ ಒಂದು ಸದಸ್ಯತ್ವದ ಅವಕಾಶವನ್ನು ಕೊಟ್ಟಿದ್ದಾರೆ, ಶಾಸಕರಾಗಿ ಉಳ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಸಿದ್ದರಾಮಯ್ಯನವರು ಮನೆ ನೀವೇ ಎಲ್ಲ ನೋಡಿದ್ರು, ಇಡೀ ದೇಶ ಹೋಗುವಂಥ ಕೆಲಸ ಮಾಡಿದ್ರು. ಒಂದೇ ಒಂದು ಸಣ್ಣ ತುಡುಕು ಬಾರ್ದ ಆಗ್ದಾಗೆ ಏನು ಹೈಕಮಾಂಡ್ ಏನು ಹೇಳುತ್ತು ಅಂತ ಹೇಳಿದರು, ಹೈಕಮಾಂಡ್ ಏನು ಹೇಳ್ತದೆ ಅಂತ ಮಾಡಿದ್ದೀನಿ ಅಂತ ಹೇಳಿದರು, ಅದೇ ಕೆಲಸವನ್ನು ಮಾಡಿ ಇವತ್ತು ಅವರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಸರ್ಕಾರವನ್ನು